ನಾನು ಅನಂತು ಕೆ ಆರ್ ನಗರದಿಂದ ಅಡ್ವೊಕೇಟು ಅನಂತ್ನಾಗ್ ಅಂತ. ನೋಡಿ, ನಿಜವಾಗ್ಲೂ ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ. ನೋಡಿ, ಪ್ರಜಾಪ್ರಭುತ್ವದ ಅಡಿ ನಾವು ಆಡಳಿತ ನಡೆಸ್ತೀವಿ, ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತೀವಿ, ನಾವು ದಲಿತರ ಪರವಾಗಿದ್ದೀವಿ, ಪ್ರಜಾಪ್ರಭುತ್ವದ ಪರವಾಗಿದ್ದೀವಿ, ಸಂವಿಧಾನದ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ತು ಹುದ್ದೆಗಳು ಖಾಲಿಯಾಗಿ ಸದಸ್ಯರು ಖಾಲಿಯಾಗಿ ಎಷ್ಟು ವರ್ಷ ಆಯಿತು? 5 ವರ್ಷ. ಈಗ ಯಾಲೇ 2-3 ವರ್ಷ ಖಾಲಿ ಬಿದ್ದಿದ್ದಾವೆ. ನ್ಯಾಯವಾಗಿ ಎಲೆಕ್ಷನ್ ಮಾಡೋಕ್ಕಾಯ್ತಿಲ್ಲ. ಯಾವ ಥರ ಪ್ರಜಾಪ್ರಭುತ್ವದಡಿ ನೀವು ಆಡಳಿತ ನಡೆಸ್ತಾ ಇದ್ದೀರಿ? ಎಲ್ಲನೂ ಅಧಿಕಾರಿಗಳಿಗೆ ಕೊಟ್ಕೊಂಡು, ಅಧಿಕಾರಿಗಳ ಇದಕ್ಕೆ ಪ್ರಜಾಪ್ರಭುತ್ವ ಅಂತಾರ? ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ. ನೀವೇ ತಾನೇ ಕಾಂಗ್ರೆಸ್ನವರು. ಇಷ್ಟು ವರ್ಷ ಬೇಕಾ? 5 ವರ್ಷ, 6, 7, 8 ವರ್ಷ ಆಯಿತು. ಖಾಲಿಯಾಗಿ 3 ವರ್ಷ ಆಯಿತು. 5 ವರ್ಷ ಆಡಳಿತ ಮುಗ್ದಾಕಿ ಎಲ್ಲನೂ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಟ್ಕೊಂಡು ನೀವು ಆಡಳಿತ ನಡೆಸೋಕ್ಕಾಗದ? ಬರೀ MLAಗಳು MP ಗಳು ಈ ದೇಶನ, ಈ ರಾಜ್ಯನ ಅಭಿವೃದ್ಧಿಗೊಳಿಸೋಕ್ಕಾಗದ? ಕಾರ್ಯಕ್ರಮಗಳು ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಅದರೇ ಆದ ಕಾರ್ಯಕ್ರಮಗಳಿರ್ತವೆ, ಜಿಲ್ಲಾ ಪಂಚಾಯತಿಗೆ ಅದರದೇ ಆದ ಕಾರ್ಯಕ್ರಮಗಳಿರ್ತವೆ. ಯಾರಿಗೆ ಹೇಳ್ಕೊಳ್ಳೋದು? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಹೋಗಿ ಹೇಳ್ಕೊಳಕ್ಕಾಗುತ್ತಾ? ನಮಗೆ ಇಂಥ ಸಮಸ್ಯೆ ಇದೆ, ಬಗೆಹರಿಸ್ಕೊಡಿ ಅಂತ ಹೇಳ್ಕೊಳಕ್ಕಾಗುತ್ತಾ? ಯಾವ ಉದ್ದೇಶದಿಂದ ನೀವು ಎಲೆಕ್ಷನ್ ಮಾಡ್ತೀಯಲ್ಲ ಅನ್ನೋದು ನಮಗಂತೂ ಗೊತ್ತಾಯ್ತಿಲ್ಲ. ಕೋರ್ಟಲ್ಲಿದ್ದರೆ ಅದನ್ನು ಬೇಗ ಬಗೆಹರಿಸ್ಕೋಬೇಕು. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮರುವಿಂಗಡಣೆ ಮಾಡಬೇಕಾ, ಜನಸಂಖ್ಯೆ ಆಧಾರದ ಮೇಲೆ ಮರುವಿಂಗಡಣೆ ಮಾಡಬೇಕಾ, ಅದನ್ನೆಲ್ಲ ಬೇಗ ಮುಗಿಸ್ಕೊಂಡು ಮಾಡಬೇಕು. ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾಯಿದ್ದೀರಿ. ನಮ್ಮ ಮತದಾನದ ಹಕ್ಕನ್ನು ಕಿತ್ಕೊತಾ ಇದ್ದೀರಿ. ನೀವು ಸಂವಿಧಾನಕ್ಕೆ ಅಪಚಾರ ಮಾಡ್ತಾಯಿದ್ದೀರಿ. ಸಂವಿಧಾನ ಯಾಕೆ ಬೇಕು ನಿಮಗೆ? ಎಲ್ಲರೂ ಹಿಟ್ಲರ್ ಆಡಳಿತ ಮಾಡಿಬಿಡಿ. ಬರೀ MLA MP ಗಳು ಆಡಳಿತ ನಡೆಸಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಕಬೇಕು. ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಬೇಡ ಅಂತ ಕೋರ್ಟಲ್ಲಿ ಬೇಗ ಬಗೆಹರಿಸ್ಕೊಳ್ಬಿಟ್ಟು ಈ ಥರ ಮಾಡಿದ್ರೆ ನೀವು ನಿಜವಾಗ್ಲೂ ಸುಮ್ಮನೆ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನ ಪರವಾಗಿ ಬರೀ ಭಾಷಣ ಮಾಡೋದಲ್ಲ, ಇಂಥನ್ನ ಫೇಸ್ ಮಾಡಿಬಿಟ್ಟು ಯಾವುದು ಹೈಕೋರ್ಟಲ್ಲಿದ್ದರೆ ಅದನ್ನು ಇದು ಮಾಡಿಬಿಟ್ಟು ಬಗೆಹರಿಸ್ಕೊಂಡು ನೀವು ಎಲೆಕ್ಷನ್ ಮಾಡಬೇಕು.